ಇದೆಲ್ಲ ಕಾಯಿಲೆಗಳಿಗೂ ಪಥ್ಯ ಭಾಳ ಸಿಂಪಲ್ ಇದೆ. ಈ ರೀತಿ ಯಾವುದೇ ಜೀರ್ಣಶಕ್ತಿ ಸಮಸ್ಯೆ ಇರ್ಬೋದು, ಜಾಂಡಿಸ್ ಇರ್ಬೋದು, ಅಥವಾ ಹೊಟ್ಟೆ ನೋವು ಇರ್ಬೋದು, ಅಥವಾ ಚರ್ಮ ಕಾಯಿಲೆ ಇರ್ಬೋದು. ಹಾಗೆ ಬಂದಾಗ ನಾನ್ ವೆಜ್ಜನ್ನು ಫುಲ್ ಬಿಡೋದು ಉತ್ತಮ. ವೆಜ್ಜಿನಲ್ಲಿ ತಿನ್ನಬಾರದ ವಸ್ತು ಹೇಳ್ತೇನೆ, ಭಾಳ ಕಡಿಮೆ ಇದೆ. ಪಪ್ಪಾಯಿ ಕಾಯಿ ಬೇಡ, ಬಾಳೆಕಾಯಿ ಬೇಡ, ಹಣ್ಣು ತಿನ್ಬೋದು, ಆದರೆ ಒಳ್ಳೆ ಹಣ್ಣಾಗಿರಬೇಕು. ಸಾಮಾನ್ಯ ಬಾಳೆಹಣ್ಣು ಅಂದ್ಕೊಂಡು ಬಾಳೆಹಣ್ಣು ದೇವರಿಗೆ ಯಾರೋ ಪೂಜೆ ಮಾಡಿ ಬಂದಿರ್ಕೊಳ್ಳಿ, ಬಾಳೆಹಣ್ಣು ತಿನ್ನಿ ಅಂದರೆ ನೀವು ಬಾಳೆಹಣ್ಣು ತಿಂದರೆ ಸಂಜೆ ನಿಮಗೆ ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. ಯಾಕೆ ಗೊತ್ತಾ? ದೇವರಿಗೆ ಸ್ವಲ್ಪ ಕಪ್ಪು ಚುಕ್ಕಿ ಇದ್ರೆ ಆಗೋದಿಲ್ಲ. ದೇವರು ಆಗುತ್ತೆ ಅಂದರೂ ಭಟ್ರ ಕಣ್ಣು ಕೆಂಪಾಗತ್ತೆ. ನೀವು ಒಳ್ಳೆ ಹಳದಿ ಬಣ್ಣದ ಬಾಳೆಹಣ್ಣೆ ತಗೊಂಡೋಗಿ, ಅದು ಉಬ್ಬೇಗೆ ಹಾಕಿದ್ದು. ಆ ಉಬ್ಬೇಗೆ ಹಾಕಿದರೆ ಹಣ್ಣಾಗಿರೋದಿಲ್ಲ, ಒಳಗೆ ಹೊರಗಿನ ಸಿಪ್ಪೆ ಮಾತ್ರ ಹಳದಿ ಇರುತ್ತೆ. ನೀವು ದೇವ್ರ ಪ್ರಸಾದ ಮಕ್ಕಳು ಕೂಡ ನೀವು ತಿಂತಾರೆ, ಕೆಲವರಿಗೆ ಅದು ಅಜ್ಜೀರ್ಣ ಆಗುತ್ತೆ, ಹೊಟ್ಟೆ ಉಬ್ಬರಿಸೋದು, ಆಲಸ್ಯ ಆಗೋದೆಲ್ಲ ಉತ್ಪತ್ತಿ ಆಗುತ್ತೆ. ಅದರಿಂದಾಗಿ ಬಾಳೆಹಣ್ಣು ಅಂದರೆ ಕಪ್ಪು ಚುಕ್ಕಿ ಬರಬೇಕು, ಅಥವಾ ಮುಟ್ಟುವಾಗ ಪಾಡದಿಂದ ಬೀಳಬೇಕು. ನೀವು ದೇವರ ಪ್ರಸಾದನ ಮನೆಯಲ್ಲಿ ತಂದಿಟ್ಟುಕೊಂಡು 3 ದಿನದ ನಂತರ ತಿನ್ನಬೇಕು. ಆಗ ಇದ್ದರೆ ಅದು ದೇವ್ರ ಪ್ರಸಾದ ಸರಿಯಾಗಿ ಕೆಲಸ ಮಾಡುತ್ತೆ. ಅಂದಾಗಿ ಬಾಳೆಕಾಯಿ ಬೇಡ, ಪಪ್ಪಾಯಿ ಕಾಯಿ ಬೇಡ, ಹಣ್ಣಾಗುತ್ತೆ. ಶುಗರ್ನವ್ರಿಗೆ ಮಾತ್ರ ಸ್ವೀಟ್ ಇಲ್ಲ, ಅದೊಂದು ನೋಡ್ಕೊಳ್ಳಿ. ನಾನು ಜನರಾಗಿ ಪತ್ತೆ ಶುಗರ್ನವರು ಬಾಳೆಹಣ್ಣು ತಿನ್ನಬಾರ್ದು. ಆಮೇಲೆ ಗಡ್ಡೆಯಲ್ಲಿ ಬೀಟ್ರೋಟ್ ಬೇಡ, ಹಾಗಲಕಾಯಿ ಬೇಡ, ಬದನೆ ಕೆಂಬುಡೆ ಬೇಡ, ಅಂದರೆ ಚೀನಿಕಾಯಿ. ಬೀಟ್ರೋಟ್ ಯಾಕೆ ಬೇಡ ಅಂತ ಕೇಳಿದರೆ ಅದರಲ್ಲಿ ಅಯನ್ ಕಂಟೆಂಟ್ ಜಾಸ್ತಿ ಇರೋದೆಲ್ಲ ಹೀಟ್ ಆಗುತ್ತೆ ಕೆಲವರಿಗೆ, ಆಗ ಸ್ಕಿನ್ ಡಿಸೀಸ್ ಎಲ್ಲ ಬೇಗ ಗುಣ ಆಗೋದಿಲ್ಲ. ಅಂದಾಗಿ ಬೀಟ್ರೋಟ್ ಬೇಡ. ಹಾಗಲಕಾಯಿ ಉಷ್ಣ, ಅಂದಾಗಿ ಹಾಗಲಕಾಯಿ ಬೇಡ. ಬದನೆ ಕೆಂಬುಡೆ ಹೇಗೂ ನಂಜಾಗುತ್ತೆ, ಅಲರ್ಜಿಗಳು ಜಾಸ್ತಿ ಆಗುತ್ತೆ. ಆಮೇಲೆ ಸೊಪ್ಪಿನಲ್ಲಿ ಬಸಳೆ, ಕ್ಯಾಬೇಜು, ಕಾಲಿಫ್ಲವರು ಬೇಡ ಬೇಡ. ಯಾಕಂದರೆ ನೀವು ಹಾಸನದಲ್ಲಿ ಯಾರು ಹೋಗಿ ನೋಡಿದಿದ್ರು ಗೊತ್ತಿರ್ಬೋದು ಹೇಗೆ ಬೆಳೆಸ್ತಾರೆ ಅಂತ. ಕರಾಟೆಯನ್ನು ವಾರಕ್ಕೆ 2 ಸಲ ಸ್ಪ್ರೇ ಮಾಡ್ತಾರೆ ಕ್ಯಾಬೇಜಿಗೆ, ಕಾಲಿಫ್ಲವರಿಗೆ. ಸ್ಪ್ರೇ ಮಾಡದಿದ್ದರೆ ನಾನು ಅಲ್ಲಿ ಹೋಗಿ ಸರ್ವೆ ಮಾಡಿ ನೋಡಿಕೊಂಡು ಕಂಡುಕೊಂಡದ್ದು. ನಾನು ಅವ್ರ ಹತ್ರ ಕೇಳಿದೆ, ನೀವು ಇಷ್ಟು ಈ ಸ್ಪ್ರೇ ಮಾಡ್ತೀರಾ? ಅಲ್ಲ, ಮೊದಲು ಇದು ಹಾಕ್ತಿರಲಿಲ್ಲ, ಈಗ ಅದು ಸಾಕಾಗೋದಿಲ್ಲ, ಸ್ಪ್ರೇ ಮಾಡ್ತಿದ್ದೇವೆ. ಅಲ್ಲ, ಇದನ್ನು ಫುಲ್ ವಿಷಲ್, ಇದು ಮುದ್ದೆ ಆಗಿರ್ತದೆ, ಅದರೊಳಗೆ ಇರ್ತದಲ್ಲ. ನೀವು ಹೀಗೆ ತಿಂದರೆ ಏನಾಗುತ್ತೆ? ಇಲ್ಲ, ನಾವು ಬೇರೆ ಆಗಿ ತೋರಿಸ್ತಾರೆ ಅವರು, ಅವ್ರದ್ದು ಬೇರೆ ಇದೆ, ಅದಕ್ಕೆ ಸ್ಪ್ರೇ ಮಾಡೋದಿಲ್ಲ ಅವರು. ಅದು ಕೇರಳದಲ್ಲಿ ಕ್ಯಾವಿಟಿಸು ಹಾಗೆ. ಕೇರಳಕ್ಕೂ ನಾನು ಹೋಗಿದ್ದೆ, ಆ ಕ್ಯಾವಿಟಿಸ್ ತೋಟ ಮಾಡಿದ್ದಾರೆ. ಅವರು ಅದಕ್ಕೆ ಪಿರಿಯೋಡನ್ ಹಾಕ್ತಾಯಿದ್ರು. ನಾನು ಅದು ಇಷ್ಟು ಪಿರಿಯೋಡನ್ ಹಾಕ್ತೀರಾ, ಅದು ಕಾಯಿ ತಿಂದರೆ ಎಂಥದ್ದು ಅಂತ, ನಿಮಗೆ ತೊಂದರೆ ಆಗುತ್ತೆ. ಅಲ್ಲ, ನಮಗೆಲ್ಲ ನಾವು ಬೇರೆ ನೋಡ್ತೇವೆ, ಇದು ಮಾರ್ಕೆಟ್ ಪರ್ಪಸ್ ಅಂತ. ಅವರು ತಪ್ಪಲ್ಲ, ಯಾಕಂತ ಹೇಳಿದರೆ ಅದು ಹಾಕಿ ರೋಗ ಬಂದು ಸಾಯ್ತದೆ. ಇವರು ಲೋನ್ ಮಾಡಿ ನಟ್ಟಿರ್ತಾರೆ, ಇವರಿಗೆ ಬಾರದೆ ಲೋನ್ ಕಟ್ಟೋದು ಹೇಗೆ? ಅವ್ರು ಹೇಳೋದು ಒಂದು ರೀತಿಯಲ್ಲಿ, ಆದರೆ ಅದಕ್ಕೆ ಬೇರೆ ಆಲ್ಟರ್ನೇಟಿವ್ ಮಾಡ್ಬೋದು, ಅದು ಮಾಡಲಿಕ್ಕೆ ಅವರು ರೆಡಿ ಇಲ್ಲ. ಇದು ಸಿಂಪಲ್ ಆಗುತ್ತೆ ಅಂತ. ಆದ್ದರಿಂದಾಗಿ ಕ್ಯಾಬೇಜು, ಕಾಲಿಫ್ಲವರು ಬೇಡ. ಟೊಮೆಟೊ ಬೇಡ. ನೀವು ಮನೇಲಿ ನಟ್ಟ ಟೊಮೆಟೊ ಎಷ್ಟು ಬೇಕು ತಿನ್ನಿ. ಅಂಗಡಿಯ ಟೊಮೆಟೊ, ಅಂಗಡಿಯ ಕ್ಯಾಪ್ಸಿಕಮ್ಮು, ಅಂಗಡಿಯ ಹಸಿಮೆಣಸು, ಇದು ತಿಂದರೆ ನೀವು ತಂದು, ಅಥವಾ ಪೋಡಿ ಮೆಣಸು ಅಂತ ಬರುತ್ತೆ, ಅದು ತಿಂದು ನೀವು ಸಂಜೆ ಗ್ಯಾಸ್ಟ್ರಿಕ್ ಕಟ್ಟಿಟ್ಟದ್ದು ನೀವು ಅಬ್ಸರ್ವ್ ಮಾಡಿ ನೋಡಿಬೇಕಿದ್ರೆ. ಇದಕ್ಕೆ ಕಾರಣ ಇದೇ ಸ್ಪ್ರೇ. ನೀವು ಪಾಟಲ್ಲಿ ಬೆಳೆಸ್ಬೋದು, ನಿಮಗೆ ಮನೆಗೆ ಬೇಕಾದಷ್ಟು ಪಾಟಲ್ಲಿ ಅದೇ ಹಣ್ಣು ತಂದು, ಅಂಗಡಿಯಿಂದ ಹಣ್ಣು ತಂದು ಬೀಜ ಹಾಕಿ ಮಾಡ್ಬೋದು. ಸ್ವಲ್ಪ ಕೆಲಸ ಇದೆ, ಟ್ಯಾರಿಸಿಯಲ್ಲಿ ಕೂಡ ಮಾಡ್ಬೋದು. ಹೌದು, ಮಾಡ್ಬೋದು. ಸೊ ಇದಿಷ್ಟು ತುಂಬ ಪಾಯ್ಸನ್ ಆಗುತ್ತೆ. ಅದರಿಂದಾಗಿ ಇದಿಷ್ಟನ್ನು ಅವಾಯ್ಡ್ ಮಾಡಬೇಕು. ಟೊಮೆಟೊ ಮತ್ತು ಬಸಳೆ, ಕ್ಯಾಬೇಜು. ಬಸಳೆ ಯಾಕೆ ಬೇಡ ಅಂತ ಹೇಳಿದೆ ಅಂದರೆ, ಬಸಳೆ ಕೂಡ ಎಲೆ ಚುಕ್ಕೆ ಬಂದು ನೀವು ಅಂಗಡಿಯಲ್ಲಿ ತಗೊಳ್ಳೋದಿಲ್ಲ, ನಿಮಗೆ ಪಚ್ಚೆ ಬೇಕು. ತೂತಿದ್ದು ನೀವು ಬಿಟ್ಟು ಹೋಗ್ತೀರಾ, ಅದಕ್ಕೆ ಅದಕ್ಕೂ ಸ್ಪ್ರೇ ಕೊಡ್ತಾರಾ? ಮನೆಯಲ್ಲಿ ಬೆಳೆಸಿಲಾಗುತ್ತೆ, ಏನೂ ಹಾಕದಿದ್ರೆ. ಅಂಗಡಿಯಲ್ಲೆಲ್ಲ ಕಮರ್ಷಿಯಲ್ ಆಗಿ ಬೆಳೆಸೋದು, ಹಾಗಾಗಿ ಅದು ಬೇಡ. ಗಡ್ಡೆಯಲ್ಲಿ ನೀವು ಬೀಟ್ರೋಟ್ ಬೇಡ. ಬಟಾಟೆ ಸಿಪ್ಪೆ ಕೂಡ ಯೂಸ್ ಮಾಡ್ಬೋದು, ಸಿಪ್ಪೆ ತೆಗೆದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸಾಮಾನ್ಯವಾಗಿ ಭೂಮಿ ಅಡಿಗಡೆ ಬೆಳೆಯುವಂಥ ಗಡ್ಡೆಗಳಿಗೆ ಹೆಚ್ಚು ಸ್ಪ್ರೇ ಕೊಡೋದಿಲ್ಲ, ಕೆಮಿಕಲ್ ಹಾಕಿದರೆ ಅದು ಕೊಳಿತದೆ. ಅದರಿಂದಾಗಿ ಅಷ್ಟು ಯೂಸ್ ಮಾಡೋದಿಲ್ಲ, ಕಡಿಮೆ. ಬೇರೆ ಎಲ್ಲ ಆಗುತ್ತೆ, ಬೇರೆ ಎಲ್ಲ ತರಕಾರಿ ಆಗುತ್ತೆ, ತಿನ್ಬೋದು. ಬೇರೆ ಎಲ್ಲ ತರಕಾರಿ, ಬೀಟ್ರೋಟು, ಆಮೇಲೆ ಕಂಚೋಳು, ಬದನೆ, ಕೆಂಬುಡೆ, ಆಮೇಲೆ ಬಾಳೆಕಾಯಿ, ಪಪ್ಪಾಯಿಕಾಯಿ, ಇಷ್ಟು ಬೇಡ ಅಂತ ಮಾಡ್ಬೋದು. ಹೀಟ್ ಇಲ್ಲದವ್ರು ಮಾಡ್ಬೋದು. ಕೈ ತೆಗೆದು ಒಮ್ಮೆ ಬೇಯಿಸಿ ನೀರು ತೆಗೆದು ಮಾಡಬೇಕು, ಇದ್ರ ಓವರ್ ಹೀಟ್ ಆಗುತ್ತೆ. ಸೊ ಇದಿಷ್ಟು ಜಾಸ್ತಿ ಮಾಡಬೇಕು. ಆಮೇಲೆ ಬೀಜದಲ್ಲಿ ಒಳ್ಳೇದು ಅಂದರೆ ಹೆಸರು ಮತ್ತು ಹುರುಳಿ ನೀವು ವಾರಕ್ಕೊಮ್ಮೆ ಆದರೂ ಕುಡು ಸಾರು, ಕುಡು ಚಟ್ನಿ ಮಾಡಿದರೆ ಕಿಡ್ನಿ ಪ್ರಾಬ್ಲಮ್ ಬರೋದೇ ಇಲ್ಲ, ನರದ ಪ್ರಾಬ್ಲಮ್ ಬರೋದಿಲ್ಲ, ವೆರಿಕೋಸಿನ್ ನೋವುಗಳು ಬರೋದಿಲ್ಲ. ಅದ್ಭುತ ಮದ್ದದು ಕುಡು. ಆದರೆ ಇವತ್ತು ಅದನ್ನು ಎಲ್ಲವೂ ಮರೆತು ಬಿಟ್ಟಿದ್ದಾರೆ. ಕುಡು ಸಾರು ಮುಂಗೆ ಬರೆಸಿ ಮಾಡ್ಬೋದು, ಹಾಗೆಯೇ ಮಾಡ್ಬೋದು, ತಿನ್ಬೋದು, ತೊಂದರೆ ಇಲ್ಲ. ಹೇಗೂ ಮಾಡು, ಕುಡೋನು ಯಾವ ರೀತಿ ಉಪಯೋಗ ಮಾಡಿ ಯಾವುದೇ ತೊಂದರೆಗಳು ಬರೋದಿಲ್ಲ. ಇಲ್ಲ, ಮೊಳಕೆ ಬರೆಸಿ ಹೀಟ್ ಆಗುದಿಲ್ಲ, ಇದು ಸ್ವಲ್ಪ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆಗೋದಕ್ಕೆ ನೀವು ಸೋರೆಕಾಯಿ ಒಳ್ಳೆಯದು ಇದ್ದರೆ, ಅಥವಾ ಬೂದಿ ಕುಂಬಳಕಾಯಿ ಅದು ಯೂಸ್ ಮಾಡ್ಬೋದು. ಜ್ಯೂಸ್ ಅಲ್ಲ, ಸಾಂಬಾರು ಮಾಡಿ ಊಟ ಮಾಡಿ.
ಸೊ ಇದಿಷ್ಟು ನೀವು ಪತ್ತೆ ಮಾಡಬೇಕು. ಹಣ್ಣಲ್ಲಿ ಆ್ಯಪಲ್ಲು ದ್ರಾಕ್ಷಿ ತಿನ್ನಲೇಬೇಡಿ. ಮತ್ತೆ ಅಂಗಡಿಯ ಬಾಳೆಹಣ್ಣಲ್ಲಿ ಕ್ಯಾವಿಟೀಸ್ ಮತ್ತೆ ನೇಂದ್ರ ತಿನ್ನಬೇಡಿ, ಯಾಕಂದ್ರೆ ನಾನು ಹೇಳಿದೆ ಅದಕ್ಕೆ. ಅದಕ್ಕೆ ತಿಮರೆಯನ್ನ ಡೈಲಿ ತಿಮರೆಯನ್ನ ಒಂದು 2 ಬುಡ, ಅಂದ್ರೆ ಒಂದು ಬುಡದಲ್ಲಿ 5-6 ಎಲೆ ಬರುತ್ತೆ ಅಂಥದ್ದು 2 ಬುಡ ಹಸಿ ದಿನ ಬೆಳಿಗ್ಗೆ ಸೂರ್ಯ ಉದಯ ಆಗುವಾಗಲೇ ಎಬ್ಬಿಸಬೇಕು, ಹೇಳ್ಬೇಕು. ಎಚ್ಚರಾಗದಿಲ್ಲ ಅಲ್ರಾಮ್ ಇಟ್ಕೊಳ್ಬೇಕು. 6 ಕಾಲಿಗೆ ಎದ್ದು ಹಲ್ಲುಜ್ಜಿ ಹೊರಗಡೆ ಹೋಗಿ ತಿಮರೆನ ಆವಾಗಲೇ ಕಿತ್ತು ತೆಗೆದು ಚೆಂದ ಮಣ್ಣಿದ್ರೆ ತೆಗೆದು ಬೇರು ಎಲೆ ಎಲ್ಲ ಒಟ್ಟಿಗೆ ಅದಕ್ಕೆ 2 ಒಳ್ಳೆ ಮೆಣಸು, ಪೆಪ್ಪರು, ಒಂದು ಸಣ್ಣ ತುಂಡು ಕಲಸಕ್ಕರೆ ಇದು ಹಾಕಿ ಬಾಯಲ್ಲಿ ಹಾಕಿ ಚೆಂದ ಜಗಿಬೇಕು. ಜಗದು ಜೊಲ್ಲದ ಸೊಟ್ಟೆ ಮಿಕ್ಸ್ ಆಗಿ ಹೋಗ್ಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಸೂರ್ಯವಂಶದವರಿಗೆ ಆಗುದಿಲ್ಲ, ಚಂದ್ರವಂಶದವರಿಗೆ. ಸೂರ್ಯವಂಶದವರಿಗೆ 8 ಗಂಟೆಗೆ ಇದ್ದವರಿಗೆ ಆಗುದಿಲ್ಲ. 6 ಕಾಲ ಅಲ್ರ ಬಿಟ್ಟು ಮಲಗಬೇಕು. ಹಾಗಿದ್ರೆ ಇಂಪ್ರೂವ್ ಆಗುತ್ತೆ, ಖಂಡಿತ ಇಂಪ್ರೂವ್ ಆಗುತ್ತೆ. ಅದೇ ಅಲ್ಲ, ಸೂರ್ಯವಂಶದವರಿಗೆ ಆಗುದಿಲ್ಲ ಅಂತ ಮತ್ತೊಂದು ಅವ್ರು ಹೇಳಿದ್ದು. ಆವಾಗ ಅಲ್ಲಿ ಏನೋ ಹಿಂದೆ ಹೇಳಿದ್ರು ಕ್ವಶನ್ ಕೇಳೋದು, ಅದು ಯಾವುದಕ್ಕೆ ಅಲ್ಲಿ ಹಿಂದ್ಗಡೆ ಯಾರೋ ಹೇಳಿದ್ರು ಕ್ವಶನ್ ಕೇಳ್ಬೋದಂತ. ಎಂತದ್ದು? ಹೌದು, ಎಲೆ. ಇಲ್ಲ, ಪೇಟೆಯಲ್ಲಿ ಸಿಗುವಂತ ಸೀತಾಫಲ ಸ್ವಲ್ಪ ಉಷ್ಣವೇ, ಇಲ್ಲದಿದ್ರು ಉಷ್ಣವೇ ಸೀತಾಫಲ. ಆದ್ರೆ ಲಿಮಿಟೆಡ್ ಆಗಿ ತಿಂದ್ರೆ ಏನಾಗೋದಿಲ್ಲ, ತಿನ್ಬಹುದು. ಔಷಧೀಯ ಬಳಕೆ ಒಳ್ಳೆದು ಅಂತ ಹೇಳುವ ಸೀತಾಫಲ ನಿಜವಾಗಿ ಯಾವುದು? ಇದರಲ್ಲಿ ಭಾರಿ ಕನ್ಫ್ಯೂಷನ್ ಉಂಟು. ಈಗ ನಾವು ನೋಡಿ, ಅಲ್ಲ ನಾನು ಹೇಳ್ತೇನೆ ಹೇಗೆ ಅಂದ್ರೆ ಕೆಲವೆಲ್ಲ ಕಾಂಟ್ರವರ್ಸಿ ಇದೆ. ಈಗ ಸೀತಾಫಲ ಅಂತ ನಾವಿಲ್ಲಿ ಹೇಳೋದಕ್ಕೆ ಆಚೆ ಘಟ್ಟದಲ್ಲಿ ರಾಮಫಲ ಹೇಳ್ತಾರೆ, ಅವರು ರಾಮಫಲ, ನಾವು ಸೀತಾಫಲ ಅಂತ ಹೇಳ್ತೇವೆ. ಆದರೆ ಎರಡರಲ್ಲೂ ಗುಣಧರ್ಮದ ದೊಡ್ಡ ವ್ಯತ್ಯಾಸ ಇಲ್ಲ. ಆದರೆ ಅಲ್ಲಲ್ಲಿ ಏರಿದವರು ಅದನ್ನು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮಲ್ಲಿ ನಮ್ಮ ಸೀತಾಫಲವೇ ಒಳ್ಳೆಯದು, ಅವರಿಗೆ ಅದು ಒಳ್ಳೆಯದು ಅಷ್ಟೇ. ಹಾಗೆ ಮಾಡಿಕೊಳ್ಳೋದು ಒಳ್ಳೆಯದು. ಆದರೆ ಅತಿಯಾಗಿ ತಿಂದರೆ ಉಷ್ಣ, ಮೋಷನ್ ಟೈಟ್ ಆಗುತ್ತೆ. ದಾಸವಾಳ, ದಾಸವಾಳದಲ್ಲಿ ಒಳ್ಳೇದಂತ ಹೇಳಿದ್ರೆ ಹೇಳ್ದೆ ಬಿಳಿ ದಾಸವಾಳ ಈಗ ಕಾಣಲಿಕ್ಕೆ, ಅಂದ್ರೆ ಬಿಳಿ ಅಂದ್ರೆ ಶುದ್ಧ ವೈಟ್ ಅಲ್ಲ, ಹೈಬ್ರಿಡ್ ಅಲ್ಲ, ಸ್ವಲ್ಪ ಕ್ರೀಮ್ ಕಲರ್ ಬಿಳಿ ದಾಸವಾಳ ಅಂತೇಳಿ. ಅದಕ್ಕೆ ಬೊಟ್ಟು ಇರೋದು ಬರುತ್ತೆ, ಬೊಟ್ಟು ಇಲ್ಲದ ಬರುತ್ತೆ. ಬೊಟ್ಟು ಇಲ್ಲದನ್ನ ನೀವು ಕುಸುಮ ತೆಗೆದು ಒಂದು 10-12 ಹೂವನ್ನು ಸಣ್ಣ ಕಟ್ ಮಾಡಿ ಅದಕ್ಕೆ ತುಪ್ಪ ಸ್ವಲ್ಪ ಬೆಲ್ಲ ಹಾಕಿ ಬಿಸಿ ಮಾಡಬೇಕು, ಒಂದು ಲೇಯದಾಗ ಆಗುತ್ತೆ. ಅದನ್ನು ತಿಂದರೆ ಉರಿ ಮೂತ್ರ ಕಮ್ಮಿ ಆಗುತ್ತೆ, ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ, ತಂಪದು. ಕ್ರೀಮ್ ಕಲರ್ ದಾಸವಾಳ ಈಗ ಬಹಳ ಕಡಿಮೆ ಆಗಿದೆ, ಈಗ ಎಲ್ಲ ಹೈಬ್ರಿಡ್ ಬಂದು ಅದು ಕಾಣ್ತಾ ಇಲ್ಲ. ಗೊತ್ತುಂಟಲ್ಲ ನಿಮಗೆ? ಕ್ರೀಮ್ ಕಲರ್ ಎಲ್ಲ ನೋಡಿ ನೆನಪಿರ್ಬೋದು. ಅದು ಹೇಳ್ತೇನೆ, ಸರಿ ಹೇಳ್ತೇನೆ. ಅದನ್ನ ಕಾಡು ಬಸಳೆ ಅಂತ ಹೇಳ್ತಾರೆ. ಕಾಡು ಬಸಳೆ ಅಂತ ಹೇಳಿದ್ರೆ ನಾವು ಶಾಲೆಗೆಲ್ಲ ಹೋಗುವಾಗ ಮರಿ ಇಡುತ್ತೆ ಅಂತ ಪುಸ್ತಕದಲ್ಲಿ ಇಟ್ಟು ಕೂಡ ಅದರ ಪ್ರತಿಯೊಂದು ಗಿಡ ಆಗುತ್ತೆ. ಕಿಡ್ನಿ ಸ್ಟೋನ್ ಇರೋವರಿಗೆ ಡೈಲಿ ಅದು 10 mm ದೊಡ್ಡದಾಗುವುದಿಲ್ಲ, 7-8 mm ಒಳಗೆ ಆದ್ರೆ ಮಾತ್ರ ಡೈಲಿ ಬೆಳಿಗ್ಗೆ ಒಂದು 3-4, ಸಂಜೆ ಒಂದು 3-4 ಎಲೆ, ದೊಡ್ಡ ಎಲೆ ಆದರೆ ಅದರೊಟ್ಟಿಗೆ ಸೈಂದುಪ್ಪು, ಪಿಂಕ್ ಸಾಲ್ಟ್ ಅಂತ ಹೇಳ್ತಾರೆ, ಸೈಂಧವ ಲವಣ, ಅದನ್ನು ಸ್ವಲ್ಪ ಇಟ್ಟು 2 ಒಳ್ಳೆ ಮೆಣಸು ಇಟ್ಟು ಮಡಚಿ ಬಿಟ್ಟು ಚೆಂದ ಜಗತ್ತು ತಿನ್ನಬೇಕು. ಆಮೇಲೆ ಒಳ್ಳೆ ಅಗದು ತಿಂದ ಮೇಲೆ ಒಂದು 2 ಗ್ಲಾಸ್ ಬಿಸಿ ನೀರು ಕುಡಿಬೇಕು. ಇದರಲ್ಲಿ ಸಾಮಾನ್ಯವಾಗಿ ಸ್ಟೋನ್ ಕರಗಿ ಹೋಗುತ್ತೆ. ಇನ್ನೆರಡು ಜಂಕ್ಷನ್ ಸಿಕ್ಕಿ ಹಾಕೊಂಡ್ರೆ, ಶಾರ್ಪ್ ಇದ್ರೆ ಹೊಟ್ಟೆ ನೋವು ಬಂದರೆ ಮತ್ತೆ ಇದು ಡ್ರಿಪ್ ಹಾಕಬೇಕು, ಇಲ್ಲದಿದ್ರೆ ಕಮ್ಮಿ ಆಗುತ್ತೆ. ಸಾಂಬ್ರಾಣಿ, ಮಕ್ಕಳ ಶೀತಕ್ಕೆ ಮಕ್ಕೆ ಸಾಂಬ್ರಾಣಿ ಎಲೆ, ಅದಾದ್ರೂ ಸಾಮಾನ್ಯ ಎಲ್ಲರ ಮನೇಲಿ ಇರುತ್ತೆ. ದಡಿಕೆ ಬಂದರೆ, ಪಿತ್ತಗಂಧ ಏನೋ ಒಂದು ಕೀಟ ತಾಗಿತ್ತು ಅಥವಾ ಗಿಡ ತಾಗಿ ದಡಿಕೆ ಬಂತು ಅಂತಾದರೆ ಸಾಂಬ್ರಾಣಿ ಎಲೆಯನ್ನು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಅದರ ರಸ ಒಂದು ದೊಡ್ಡವರಿಗೆ 4 ಚಮಚ, ಮಕ್ಕಳಿಗೆ 1 ಚಮಚ ಚೂರು ಜೇನು ಹಾಕಿ ಕುಡಿದ್ರೆ ಪಿತ್ತಗಂಧೆ ಅಂದರೆ ದಡಿಕೆ ಬರೋದು ಕಮ್ಮಿ ಆಗುತ್ತೆ, ಕಫ ಕಮ್ಮಿ ಆಗುತ್ತೆ. ಹೌದು, ಸರಿ ಹೇಳ್ತೇನೆ. ತುಂಬೆ ಗಿಡದ ಹೂ ಒಂದು 5-6 ಎಲೆ, ತುಂಬೆ ಗಿಡದ ಹೂವು 5-6 ಎಲೆ, ಇದನ್ನು ಚೂರು ಸುಣ್ಣ ಹಾಕಿ ಸ್ವಲ್ಪ ಕೈಯ ಮಧ್ಯೆ ಇಟ್ಟು ಸರಿ ತಿಕ್ಕಬೇಕು. ಉಂಡೆ ಆಗತ್ತೆ, ಸಣ್ಣ ಉಂಡೆ ಆಗತ್ತೆ, ಒಂದು ಕಡಲೆ ಗಾತ್ರ ಬರುತ್ತೆ. ಅದನ್ನು ಖಾಲಿ ಹೊಟ್ಟೆಗೆ ತಿನ್ಲಿಕ್ಕೆ ಕೊಡೋದು 3 ದಿನ, 3 ತಿಂಗಳು ಕೊಟ್ಟರೆ ಸಾಕು, ಮತ್ತೆ ಹೊಟ್ಟೆ ನೋವು ಬರೋದಿಲ್ಲ. ಬೇರೆ ಸಹ ಇಲ್ಲ ಅಂತಿಲ್ಲ, ಅದನ್ನೊಂದು ಸಂಪ್ರದಾಯಕ್ಕಾಗಿ ಆ ದಿವಸ ಒಳ್ಳೇದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಂಗೆ ಗೊತ್ತಿಲ್ಲ. ಆದರೆ ಯಾವಾಗಲೂ ಹಾಲಕ್ಕಿಂತ ಯೂಸ್ ಮಾಡ್ಬೋದು.
ಹೀಟ್ ಅದು ದಿನ ಯೂಸ್ ಮಾಡೋದು ಒಳ್ಳೆಯದಲ್ಲ, ತಿಂಗಳಿಗೊಮ್ಮೆ ಯೂಸ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಅದು ಕೈ ಆದ್ದರಿಂದ ವರ್ಷಕ್ಕೆ ಒಮ್ಮೆ ಆದರೂ ಕುಡಿಯಲಿ ಅಂತೇಳಿ ಬಹುಶಃ ಹಿಂದಿನವರು ಆ ರೀತಿ ಕಲ್ಪನೆ ಇಟ್ಟಿರ್ಬೋದು. ಇದರ ಮರ್ತೋಗುತ್ತೆ ಅದು ಅಂತ. ಎರಡು ಒಟ್ಟಿಗೆ, ಹೂ ಮತ್ತು ಎಲೆ ಒಟ್ಟಿಗೆ. ಸುಣ್ಣ ಚೂರು ತಿನ್ನುವ ಸುಣ್ಣ, ಒಂದು ಕಡಲೆಯಷ್ಟು ಸುಣ್ಣ, ಸಣ್ಣ ಕಡಲೆಯಷ್ಟು, ಅದನ್ನು ಕೈಯ ಮಧ್ಯದಲ್ಲಿಟ್ಟು ತಿಕ್ಕಬೇಕು. ಈಗ ಇವರೆಲ್ಲ ಪಾನ್ ಪರಾಗ ತಿನ್ನೋರು ತಿಕ್ತಾರಲ್ಲ ಹೀಗೆ ಮಾಡಿಕೊಂಡು, ಆ ರೀತಿ ತಿಕ್ಕಬೇಕು. ಬೊಟ್ಲಿಕ್ಕಿಲ್ಲ, ಅದು ಸುಮ್ಮನೆ ತಿಕ್ಕುದು ಮಾತ್ರ. ತಿಕ್ಕಿ ಮತ್ತೆ ಹೀಗೆ ಉಂಡೆ ಮಾಡಿ ಅದು ತಿನ್ಲಿಕ್ಕೆ ಕೊಡುದು. ಹಾ, ಲೂಸ್ ಮೋಷನ್ ಕಮ್ಮಿ ಆಗತ್ತೆ. ಅದು ನಂಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರೆ, ನೀವು ನೋಟ್ ಮಾಡ್ಕೊಳ್ಳಿ. ಹಿಟ್ಟವಿನ ಚಿಗುರು ಮತ್ತೆ ಜೀರಿಗೆ, ಕಷಾಯ ಮಾಡಿ ಕುಡಿಯೋದು ನೋಡಿ, ಅದೊಂದು ಒಳ್ಳೇದು. ಇನ್ನೊಂದು ಹಿಟ್ಟವು ಅಂತ ಹೇಳಿದಕ್ಕೆ ಅದಕ್ಕೆ ಇನ್ನೊಂದು ಹೇಳ್ತೇನೆ. ಹಿಟ್ಟವಿನ ಬೇರನ್ನ ತೊಗಟೆ, ಹಿಟ್ಟವು ಬೇರಿನ ತೊಗಟೆಯನ್ನು ತೆಗೆದು ನೀವು ಇದು ತೆಂಗಿನಕಾಯಿ ಚಟ್ನಿ ಮಾಡಿದಾಗೆ ಅದರ ಬೇರೆ ಚಟ್ನಿ ಮಾಡಿ ಊಟ ಮಾಡಿದರೆ ಲೂಸ್ ಮೋಷನ್ ಎಲ್ಲ ಕಮ್ಮಿ ಆಗುತ್ತೆ, ಹಸಿವೆ ಒಳ್ಳೆಯದಾಗುತ್ತೆ.